Hello students, so welcome to Patakal English Academy and Banshankari English Academy. 10th ಇಂಗ್ಲೀಷ್ ಮೀಡಿಯಮ್ದು ಫಸ್ಟ್ ಲೆಸನ್ ಎ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಈ ಲೆಸನ್ದಿಂದ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರನ್ನು ಈ ವಿಡಿಯೋದಲ್ಲಿ ಮಾಡಿ ಹಾಕ್ತಾ ಇದ್ದೇನೆ. ಯೂಸ್ ಮಾಡಿಕೊಡ್ರಿ, ತಗೊಳ್ರಿ ಫ್ರೆಂಡ್ಸ್. ಕ್ವಶನ್ ನಂಬರ್ 1 ಏನಿದೆ, answer briefly the following questions. Choose answer from the alternatives given below. Question number 1. The man indulged in mad whims. Who considers the man's work as mad whims? Options: A. The man himself. B. The writer. C. The people in workers' paradise. Answer C. The people in workers' paradise. ಕನ್ಫ್ಯೂಷನ್ ಅನಿಸ್ಬೋದು ನಿಮಗಿದು, ಬಟ್ ರೈಟ್ ಐತಿ. ಸುಮ್ಮನೆ ಮಾಡಿಬಿಡ್ರಿ, ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಟೈಮ್ ಇಲ್ಲ. ಎಕ್ಸ್ಪ್ಲೈನ್ ದ ಕಂಪ್ಯಾರಿಸನ್ ಇನ್ ಪ್ಯಾರಾ 3. ಸಮ್ ಬಾಯ್ಸ್ ಕಂಪೇರ್ಡ್ ಟು ಬಿ, ದೇ ಆರ್ ನಾಟ್ ಸ್ಟಡಿಂಗ್ ಕಂಪೇರ್ಡ್ ಟು ಸಿ, ಯಟ್ ಪಾಸಿಂಗ್ ಇನ್ ದ ಟೆಸ್ಟ್ ಕಂಪೇರ್ಡ್ ಟು. ಸೆಕೆಂಡ್ ಕ್ವಶನ್, some boys compared to a wrong man in workers paradise. A wrong man ಅನ್ನೋದಕ್ಕಿಂತಲೂ ದ ರಾಂಗ್ ಮ್ಯಾನ್ ಅನ್ನೋದೇ ಚಲೋ ಇಲ್ಲ. ದ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್. ನಂಬರ್ 2 ಬಿ ಕ್ವಶನ್ನು ಏನಿದೆ, ಬಿ ಕ್ವಶನ್ನು, ದೇ ಆರ್ ನಾಟ್ ಸ್ಟಡಿಂಗ್ ಕಂಪೇರ್ಡ್. ದೇ ಆರ್ ನಾಟ್, ಹೀ ಸ್ಪೆಂಟ್ ಹಿಸ್ ಲೈಫ್ ಟೈಮ್, he spent his earth life in useless work. He did not do work of utility. C. The people in C, yet passing in the test compared to, yet passing in the, after his death, the gates of heaven opened wide for him. Question number 3. When the men say, we haven't a moment to spare, para 6, it means that they are overburdened with their work. They are happy and proud to be so. They are indifferent. B correct ಆಗ್ತೈತೆ the answer. Third question ಗೆ B correct. Fourth question, why is the torrent in the workers paradise silent? Fourth question, the torrent wouldn't waste its energy singing, therefore it was silent. Number 5, the girl's hair was carelessly done. Para 9, this indicates that A. she was interested only in her work. B. she did not like to dress her hair properly. C. she was unaware of any sense of dressing. ನಂದು ಆಪ್ಷನ್ ಏನಿದೆ ಒಂಥರ 3 ಕರೆಕ್ಟ್ ಅನ್ನಿಸ್ತದೆ ಇದು. ಕ್ವಶನ್ ನಂಬರ್ 5 ಎ ಸಿ ಕರೆಕ್ಟ್ ಅಂದೇನಿ. ಶಿ ವಾಸ್ ಇಂಟ್ರೆಸ್ಟೆಡ್ ಇನ್ ಹರ್ ವರ್ಕ್ ಕರೆಕ್ಟು. ಶಿ ಡಿಡ್ ನಾಟ್ ಲೈಕ್ ಟು ಡ್ರೆಸ್ ಹರ್ ಹೇರ್ ಪ್ರಾಪರ್ಲಿ. ಇದು ಹೆಂಗೆ ಬರ್ತದೆ, ಇದೇನಿಲ್ಲ. ಶಿ ವಾಸ್ ಅನ್ಅವೇರ್ ಆಫ್ ಎನಿ ಸೆನ್ಸ್ ಆಫ್ ಡ್ರೆಸ್ಸಿಂಗ್, ಅದು ಅರಿವೇ ಇರಲಿಲ್ಲ ಆಕೆನೋ, ಏನೋ ಸೆಂಟ್ ಇದ್ಲು ಆಕಿರಿ. ಕರೆಕ್ಟ್ ಅದ. 6th ಕ್ವಶನ್, ವೈ ಡಿಡ್ ದ ಗರ್ಲ್ ಆಫ್ ಸೈಲೆಂಟ್ ಟಾರೆಂಟ್ ಫೀಲ್ ಸಾರಿ ಫಾರ್ ದ ಮ್ಯಾನ್? ವರ್ಕ್ ಇರಲಿಲ್ಲಲ್ಲ ಅವನಿಗೆ, ಹಾಗಾಗಿ. ದ ಐಡ್ಲರ್ ವಾಸ್ ಸ್ಟ್ಯಾಂಡಿಂಗ್ ಬೈ ದ ಸ್ಟ್ರೀಮ್. ಶಿ ಥಾಟ್ ಹಿ ಹ್ಯಾಡ್ ನೋ ವರ್ಕ್ ಇನ್ ಹ್ಯಾಂಡ್, ದೇರ್ ಫೋರ್ ಶಿ ಫೆಲ್ಟ್ ಸಾರಿ ಫಾರ್ ಹಿಮ್. 7th, ದ ಗರ್ಲ್ ಸ್ಕ್ಯಾನ್ಡ್ ದ ಪೇಂಟೆಡ್ ಪಾಟ್ ಎಟ್ ಹೋಮ್ ಸೀಕ್ರೆಟ್ಲಿ. ಎಸ್, this line indicates that she had shown interest. The girl was impressed by the art and beauty. Correct. The girl did not want the artist to know. ಇದು ಬರೋದಿಲ್ಲ. The girl was afraid of the elders rebuke. ಇದು ಎರಡು ಕರೆಕ್ಟ್ ಆಗ್ತೈತಿ. ಇಲ್ಲಿ ನಿಮಗೆ ಹೇಳ್ತೀನಿ ನಾನು ಯಾಕೆ ಎರಡು ಕರೆಕ್ಟ್ ಆಗ್ತೈತೆ ಅಂತೇಳಿ. The girl scanned, ಇದು ಸ್ಕ್ಯಾನ್ ಮಾಡೋ ವರ್ಡನ್ನು ಹೈಲೈಟ್ ಮಾಡಿದ್ರೆ ಶಿ ವಾಸ್ ಇಂಟ್ರೆಸ್ಟೆಡ್ ಇನ್ ಇಟ್ ಅಂತೇಳಿ. ಸೀಕ್ರೆಟ್ಲಿ ಅನ್ ವರ್ಡನ್ನು ಹೈಲೈಟ್ ಮಾಡಿದ್ರೆ ದ ಗರ್ಲ್ ವಾಸ್ ಅಫ್ರೇಡ್ ಆಫ್ ದ ಎಲ್ಡರ್ಸ್ rebuke
ಫಾರ್ ಹರ್ ವೇಸ್ಟಿಂಗ್ ಟೈಮ್. ಎರಡು ಕರೆಕ್ಟ್ ಆಗ್ತತಿ. ನಾನು ಎರಡು ಬರ್ದಿರ್ತೀನಿ. 7th ಕ್ವಶನ್ ಎ ಆ್ಯಂಡ್ ಸಿ. ವಾಚ್ಫುಲ್ ಐಸ್, ಶಿ ಟ್ರೈ ಟು ಬಿ ಅವೇ ಫ್ರಮ್ ವಾಚ್ಫುಲ್ ಐಸ್ ಅಂತ ಐತಲ್ಲ ಅದು ರೀ. 8th ಕ್ವಶನ್, ದ ಹರಿಂಗ್ ಫೀಟ್ ಆಫ್ ದ ಗರ್ಲ್ ಬಿಕೇಮ್ ಲೆಸ್ ಹರಿಡ್ ಬಿಕಾಸ್ ಶಿ ಬಿಕೇಮ್ ಲೇಜಿ ಲೈಕ್ ದ ಮ್ಯಾನ್. ಯಸ್. ಶಿ ವಾಸ್ ಅಟ್ರಾಕ್ಟೆಡ್ ಬೈ ದ ಆರ್ಟ್. ಯಸ್. ಶಿ ವಾಸ್ ಟ್ರೈಂಗ್ ಟು rearrange the priorities. Definitely yes. ದ ಮೀನಿಂಗ್ಲೆಸ್ ವಾಸ್ ಸ್ಲೋಲಿ ಬಿಕಮಿಂಗ್ ಮೀನಿಂಗ್ಫುಲ್. ಎ ಬಿ ಸಿ ಡಿ ಅಷ್ಟು ಕರೆಕ್ಟ್ ಆಗುತ್ತಾ? ಎಸ್ 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 ಎಸ್. 9th, ವೈ ಡಿಡ್ ದ, ಇದು ಮತ್ತೆ ನಿಮಗೆ ವಿದ್ಯಾರ್ಥಿಗಳು ಯು ಮೇ ಡೌಟ್ ದ್ಯಾಟ್. ಸೊ ಸಪೋಸ್ ದಿಸ್ ಕ್ವಶನ್ ಈಸ್ given in the examination, what answer, which answer is to be written correctly? No, this question is called teaching question. Such questions aren't given in the examination. A question having got only one right answer and the remaining answer should be wrong ones, only that kind of questions are given. Such questions aren't given. These are classroom questions, not our examination questions. Okay, these are called teaching questions. They are not testing questions. There are two types of questions: testing questions and teaching questions. Okay, yes. Number 9, is it completed now? Yes. Yes. 9th, why did the elders of the workers paradise become anxious? Because there was a change. 9th, many persons who had been active before now, many persons who had been active before now they are idle. They are becoming idle. There was a lot of change in the behavior of the people, so the elders of the village were worried. The workers were anxious. Okay, 10th question, the girl follows the man out of the workers paradise. Okay, this suggests that the girl liked ಅಷ್ಟೇ painting or drawing. She was bored with the workers paradise. Maybe. Was fascinated with the man's skill in painting. Maybe. Saw new possibilities open up before her. Maybe. 10th question, 10th ABC, all the answers are correct. 10th, yes friend. 11th, what does the line the man never believed in mere utility mean? The man believed mere ಯುಟಿಲಿಟಿಯಲ್ಲಿ ಇಲ್ಲ ಅಂದ್ರೆ ಯುಟಿಲಿಟಿ ಮತ್ತು ಬ್ಯೂಟಿ ಎರಡರಲ್ಲಿನೂ ಅವನಿಗೆ ಇಂಪಾರ್ಟೆನ್ಸ್ ಇದೆ ಅಂತ ಅರ್ಥ. ಮಿಯರ್ ಯುಟಿಲಿಟಿ ಅಷ್ಟೇ ಇಲ್ಲ, ಎಲ್ಲ ವರ್ಕರ್ ಪ್ಯಾರಡೈಸ್ ಬಿಲೀವ್ಡ್ ಇನ್ ಮಿಯರ್ ಯುಟಿಲಿಟಿ, ಬಟ್ they never believed in they never believed in beauty, art, aesthetic sense. But this man was different from those people, and the writer Rabindranath Tagore said he never believed mere utility. ಬರೇ ಯುಟಿಲಿಟಿ ಅಷ್ಟೇ ನಂಬಿಕೆ ಇರಲಿಲ್ಲ ಅವನಿಗೆ, ಬ್ಯೂಟಿಯಲ್ಲಿ ನಂಬಿಕೆ ಇತ್ತು, ಎರಡೂದರಲ್ಲಿ ನಂಬಿಕೆ ಇತ್ತು ಅಂತಾನೆ ಮೀನಿಂಗ್ ಅದು. ದ ಮ್ಯಾನ್ ಬಿಲೀವ್ಡ್ ನಾಟ್ ಓನ್ಲಿ ಇನ್ ಯುಟಿಲಿಟಿ ಬಟ್ ಆಲ್ಸೋ ಇನ್ ಈಸ್ಥೆಟಿಕ್. Okay, this is my answer. 12th, what changes occur in the girl's behavior or attitude at the following stages in the story? Before she agreed to give her picture to the wrong man. Okay. After she gave her picture to the wrong man. Okay. And the wrong man offered to make ribbons for her. Okay. Growth of her sense towards aesthetic feelings when she followed the wrong man out of the workers paradise. ಇದು seed, it is just sprouting. It is a small plant, it is a big tree. I can compare like this. The same thought goes on increasing and growing like this. 12th question. 12th, she was not aware of the word. 12th, is it not 12th? Before she agreed to give her picture, she was not aware of the word of beauty. Before, yes, sense ಇದ್ದಿಲ್ಲ ಅದು, ನಾನ್ ಸೆನ್ಸ್ ಇದ್ದಂಗೆ ಇತ್ತದು. Okay.
ಆಫ್ಟರ್ ಶಿ ಗೇವ್ ಹರ್ ಪಿಕ್ಚರ್ ಸೆನ್ಸ್ ಕೊಟ್ಟಿವ. ಶಿ ವಾಸ್ ಅಟ್ರಾಕ್ಟೆಡ್ ಅ ಬಿಟ್ ಅಂದೇನೆ. ಒಂಚೂರು ಅಟ್ರಾಕ್ಟ್ ಆಗಲ್ಪಟ್ಲು. ವೆನ್ ದ ರಾಂಗ್ ಮ್ಯಾನ್ ಆಫರ್ಡ್ ಟು ಮೇಕ್ ರಿಬನ್ಸ್ ಫಾರ್ ಹರ್ ಅಟ್ರಾಕ್ಷನ್ ಟುವಾರ್ಡ್ಸ್ ಬ್ಯೂಟಿ ಗ್ರೂ ಮೋರ್. ಮತ್ತೆ ಹಿಂಗೆ ಬರ್ದೇನಲ್ಲ, ಕರೆಕ್ಟ್ ಇದೆ ಅಲ್ರಿ, ಅಷ್ಟೇ ರೀ, ಗ್ರೂ ಮೋರ್ ಅಂತದಾರೆ. ನೆಕ್ಸ್ಟ್ ಲಾಸ್ಟ್ ಡಿ, ವೆನ್ ಶಿ ಫಾಲೋಡ್ ದ ರಾಂಗ್ ಮ್ಯಾನ್ ಏನಾಗ್ತದೆ ಅವಾಗ, ಶಿ ಗೇವ್ ಅಪ್ ದ ವರ್ಲ್ಡ್ ಆಫ್ ಯುಟಿಲಿಟಿ ಆ್ಯಂಡ್ ಚೋಸ್ ದ ವರ್ಲ್ಡ್ ಆಫ್ ಬ್ಯೂಟಿ ಫಾರ್ ಹರ್ ಲೈಫ್. Yes, 13th. At the end of the story, there is a complete change in the girl's attitude to life. Who should the credit go? Who should the credit go to? ಇಬ್ಬರಿಗೇನೆ ರೀ, ಇವನ ಹತ್ರ ಟ್ಯಾಲೆಂಟ್ ಇತ್ತು, ಅವ್ರ ಹತ್ರ ಇಂಟ್ರೆಸ್ಟ್ ಬಂತು. ಈಗ ಟೀಚಿಂಗ್ ಸಕ್ಸಸ್ ಆಗಬೇಕಾದ್ರೆ ಟೀಚರ್ ಎಕ್ಸ್ಪರ್ಟ್ ಇರಬೇಕು, ಸ್ಟೂಡೆಂಟ್ ಇಂಟೆಲಿಜೆಂಟ್ ಇರಬೇಕು. ಅಂದ್ರೆ ಟೀಚಿಂಗು ಸ್ಟೂಡೆಂಟ್ ಏನೂ ಗೊತ್ತಿಲ್ಲಪ್ಪ, ಏನಾದರೂ ಗೊತ್ತಾಗ್ತಾ ಇಲ್ಲ. ಟೀಚರ್ ಬೇಕಾದಷ್ಟು ಇದ್ದರೆ ಏನು, ಒಂದು ಬಂಡಿಗೆಲ್ಲ ಇತ್ತಿಲ್ಲ, ಎಷ್ಟು ಕಲಿಸ್ತೀನಿ ಅನ್ನೋದಕ್ಕೆ. ಆ ತರಹ ಹುಡುಗಿ ಹತ್ರ ಆಸಕ್ತಿ ಬರದೇ ಹೋಗಿದ್ದರೆ ಅವು ಏನು ಮಾಡಿದ್ರು ಸಾಧ್ಯ ಆಗ್ತಿರಲಿಲ್ಲ. ಆದ್ದರಿಂದ ಯಾರ ಕಾರಣ, ವಾಟ್ ಫಾರ್ ದ ಚೇಂಜ್ ಇನ್ ದ ಲೈಫ್ ಆಫ್ ದಟ್ ಗರ್ಲ್ ಅಂತ ಕೇಳಿದ್ರೆ, ಬೋತ್ ದ ಪರ್ಸನ್ಸ್. ಹೀ ಫ್ಯಾಸಿನೇಟೆಡ್ ಹರ್ ಆ್ಯಂಡ್ ಶಿ ವಾಸ್ ಫ್ಯಾಸಿನೇಟೆಡ್, ಅಷ್ಟೇ. ಶಿ ಶೋಡ್ ಇಂಟ್ರೆಸ್ಟ್, ಹೀ ಕ್ಯಾಪ್ಟಿವೇಟೆಡ್. ಎರಡೂ ಕಾರಣ ಅದ. ಒಂದು ಮೊಬೈಲ್ ಚಾರ್ಜ್ ಮಾಡಬೇಕಾದ್ರೆ ಪ್ಲಗ್ ಪಿನ್ನು ಎರಡೂ ಸರಿ ಇರಬೇಕಲ್ರಿ. ಪ್ಲಗ್ ಕರೆಕ್ಟ್ ಇದ್ದು ಪಿನ್ ಸರಿ ಇಲ್ಲ ಅಂದ್ರೆ ಉಪಯೋಗ ಬೀಳೋದಿಲ್ಲ, ಅಥವಾ ಪಿನ್ ಸರಿ ಐತಿ ಪ್ಲಗ್ ಸರಿ ಅಂದ್ರೆ ಉಪಯೋಗ ಬೀಳೋದಿಲ್ಲ. ಕೆಲಸ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಅದೇ ನನ್ನ ಅಭಿಪ್ರಾಯದೊಳಗೆ. ಆ ಹುಡುಗಿದೂ ಕಾಂಟ್ರಿಬ್ಯೂಷನ್ ಐತಿ. ಹುಡುಗಿ ಆಸಕ್ತಿ ತೋರಿಸಿಲ್ಲಲ್ಲ, ಅದಕ್ಕೆ ಇವನಿಗೆ ಸರಿ ಆಯಿತು. ಇವನ ಹತ್ರ ಬೇಕಾದಷ್ಟು ಸ್ಕಿಲ್ ಅದ, ಹುಡುಗಿ ಆಸಕ್ತಿ ತೋರಿಸಲೇ ಇಲ್ಲ ಅಂತಂದ್ರೆ, ಹಾಗಾಗಿ ನಾನು ಎರಡಕ್ಕೂ ಕೊಟ್ಟಿರ್ತೀನಿ 100%. 13th. Yes. Another is the girl. Yes, okay. Who should the correct go to? 13th question. 13th. Both and the not. ಎರಡು both the girl and the wrong man. Next 13th. Okay. ಇಲ್ಲೊಂದೇನೋ ಇದೆ. Is it to the idler? ಇಲ್ಲ ಕ್ವಶನ್ ಇದೆ, ಇಲ್ಲಿದೆ ನೋಡ್ರಿ. ಅದಕ್ಕದು. Is it to the idler artist's ability to impact others, or is it the girl's readiness and open-mindedness to change? ಹೌದು, open-mindedness to change ಏನು ಮಾಡ್ತೀರಿ ಹೇಳ್ರಿ ನೀವು. ರೆಡಿ ಇಲ್ಲ ಅಂದ್ರೆ ಹೇಳ್ರಿ ನೀವು. ಮೊದಲು ಸರಿ, ಹಂಗಾಗೋದೇ ಇಲ್ಲ, ಅದು ಇಬ್ಬರ ಹತ್ರನೂ ಇದ್ದಾಗ ಆಗ್ತೈತೆ ಅದು. ಓಕೆ, ನೆಕ್ಸ್ಟ್ ಕ್ಲೋಸ್ ಸ್ಟಡಿ. Read the following extracts carefully, discuss in pairs, and then write answers in the questions to the questions given below them. But the moving finger writes even in heaven. What does the moving finger mean here? ಇಲ್ಲಿ ಬರೀತಿ ನೋಡ್ರಿ, ಫೇಟ್. ಮೂವಿಂಗ್ ಫಿಂಗರ್ ಅಂದ್ರೆ, ಮೂವಿಂಗ್ ಫಿಂಗರ್ ಮೀನ್ಸ್ ಫೇಟ್. ಓಕೆ, ಎಸ್. ಸೆಕೆಂಡ್ ಏನದ, ವಾಟ್ ಫಿಗರ್ ಆಫ್ ಸ್ಪೀಚ್? ಮೆಟಾಫರ್ ಅನ್ರಿ, ಮೆಟಾಫರ್ ರೀ. ವಾಟ್ ಆರ್ ದ ಸೆಂಟೆನ್ಸ್ ಮೇನ್ ಇನ್ ದ ಕಾಂಟೆಕ್ಸ್ಟ್ ಅಂದರೆ, ಫೇಟ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಈವನ್ ಗಾಡ್ ಅಂಥೇಳಿ ನನ್ನ ಅನಿಸಿಕೆ ಅದು. ಇಲ್ಲಿ ನೋಡಿ, ಇಲ್ಲೇ ಯಾಕಂದರೆ ಟೆಸ್ ಆಫ್ ಡರ್ಬರ್ವೆಲ್ ಅಂತ ಒಂದು ಲೆಸನ್ ಇತ್ತು ರೀ ನಾವು ಇಂಗ್ಲೀಷ್ ಮೇಜರ್ ಕಲಿಯುವಾಗ. ಥಾಮಸ್ ಹಾರ್ಡಿ ಸರ್ದದು ನನ್ನ ನೆನಪಾಗ್ತದೆ. ಫೇಟ್ ಬಗ್ಗೆ ಭಾಳ ಇಂಪಾರ್ಟೆಂಟ್. ಏನು ಮಾಡಿದ್ರು ಎಲ್ಲ ಕಡೆ ಫೇಟದ ನಡೀತೈತಂತ. ಅದೇ ಇಲ್ಲೊಂದು ಚೂರು ನೋಡ್ರಿ ನೀವು. ಬಟ್ ದ ಮೂವಿಂಗ್ ಫಿಂಗರ್ ರೈಟ್ಸ್ ಇವನ್ ಇನ್ ಹೆವನ್. ಹೆವನ್ ಅಂದ್ರೆ ಏನು? ದ ಅಬೋರ್ಡ್ ಹೇರ್ ಗಾಡ್ಸ್ ಲಿವ್ ಅಂತ ಐತಿ ಹೆವನ್ ಅಂದ್ರೆ. ಸ್ವರ್ಗ, ದೇವರು ವಾಸ ಮಾಡುವಂಥ ಸ್ಥಳ. ದೇವರು ವಾಸ ಮಾಡ್ತಕ್ಕಂಥ ಸ್ಥಳ ಅಂತಂದ್ರೆ ದೇವ್ರು ಇರ್ತಕ್ಕಂಥದ್ದು. ಅಲ್ಲೇ ಯಾರ್ದು ಆಟ ನಡಿತೈತಿ? ದೇವ್ರದ್ದು ಹಣೆ ಬರದಂದ್ರೆ ದೇವ್ರಿರುವಂಥ ಜಾಗದಲ್ಲಿ ಸಹಿತ ಹಣೆ ಬರನೇ ಬರಿತೈತಿ. ಆದ್ದರಿಂದ ಹಣೆ ಬರದ್ದು ಭಾಳ ಸ್ಟ್ರಾಂಗ್ ಹಣೆ ಬರಹ. ಇದು ಭಾಳ ಸ್ಟ್ರಾಂಗ್ ರೀ. ಒಂದ್ಸಲ ಒಂದೇನಾಯ್ತು ಅಂತಂದ್ರೆ, ಒಬ್ರು ಭಾಳ ಬಡವ್ರು ಇದ್ರಂತ, ಗಂಡ ಹೆಂಡತಿ ಭಾಳ ಪ್ರಾಮಾಣಿಕದ್ರಂತ. ಭಾಳ ಪ್ರಾಮಾಣಿಕರು, ಬಟ್ ಭಾಳ ಕಷ್ಟ. ಪಾರ್ವತಿ ಪರಮೇಶ್ವರ ಕೇಳ್ಕೊಂಡ್ರಂತ್ರಿ,
ನಿನ್ನ ಭಕ್ತರವರು ಎಷ್ಟು ಕಷ್ಟದಲ್ಲಿದ್ದಾರೆ, ಒಂದಿಷ್ಟು ಏನಾದರೂ ಹೆಲ್ಪ್ ಮಾಡಬಾರ್ದೆ ಅಂತ ಹೇಳಾರೆ. ಅದಕ್ಕೆ ಶಿವ ಹೇಳದನಂತ, ಏನೂ ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರ ಹಣೆ ಬರದೊಳಗೆ ಹಂಗೆ ಬರೆದು ಬಿಟ್ಟೈತಿ, ನನ್ನ ಕಡೆಯಿಂದ ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಮಾಡುವಷ್ಟರ ಮಾಡಲ್ಲ ನೋಡೋಣ ಅಂದಂತ ಪಾರ್ವತಿ. ಆವಾಗ ಶಿವ ಏನು ಮಾಡಿದಂತ, ಅವರು ಗಂಡ ಹೆಂಡತಿ ಗುಡ್ಡಕ್ಕೆ ಕಟ್ಟಿಗೆ ತರಕ್ಕೆ ಹೋಗ್ತಿದ್ರಂತ. ಅವರು ಕಟ್ಟಿಗೆ ಹೊರಗೆ ಹೊತ್ಕೊಂಡು ಬರ್ತಿರ್ಬೇಕಾದ್ರೆ ಸಣ್ಣದೊಂದು ಗುಡದೊಳಗಿನ ದಾರಿ ಒಳಗೆ ಈ ಹಣ್ಣು, ಈ ಬಂಗಾರ ಬೆಳ್ಳಿ ತುಂಬಿದಂಥ ತಾಟನ್ನ ಶಿವ ಅವ್ರ ದಾರಿ ಒಳಗೆ ಇಟ್ನಂತ. ಆವಾಗ ಅವರು ಅವ ಏನು ಮಾಡಿದ್ದ, ಬಡವ ಏನು ಮಾಡಿದಂತ, ಭಾಳ ಸಂತೋಷದಿಂದ ಕೆಲಸ ಮಾಡ್ಕೊಂಡು ಕಟ್ಟಿಗೆ ಹೊರಗೆ ಹೊತ್ಕೊಂಡು ಬರ್ತಿರ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಹಾಡ ಹಾಡ್ಕೋಂತ ಆನಂದದಿಂದ ಬರ್ತಿದ್ದಂತ. ಕಾಲೊಳಗೆ ತಟ್ಟೆ ಇಟ್ಟದ್ದನ್ನ ನೋಡಲಾರ್ದ ಆನಂದದಿಂದ ಬರುವಾಗ ತಟ್ಟೆ ದಾಟಿ ಬಂದ್ಬಿಟ್ನಂತ. ಶಿವ ಹೇಳಿದ್ನಂತ, ನಾ ಹೇಳಿದ್ನಿಲ್ಲೋ, ತಟ್ಟುವುದಿಲ್ಲ ಅವನಿಗೆ, ಯಾಕಂದ್ರೆ ಹಣೆ ಬರ ಅಷ್ಟು ಸ್ಟ್ರಾಂಗ್ ಐತಿ, ನಮ್ದೇನೂ ನಡೆಯೋದಿಲ್ಲ ಆಟ ಅಂಥೇಳಿ. ಅವ ಹಂಗೆ ಹಂಗಿಲ್ಲ. ಇಲ್ಲಿ ಏನಾಯ್ತಂತಂದ್ರೆ, ನಾ ಬರ್ದಿರ್ತೀನಿ ಆನ್ಸರ್, ಅದನ್ನು ನನಗೆ ಗೊತ್ತೈತಿ, ಇದು ನಾನು ಟೀಚ್ ಮಾಡೇನಲ್ಲ, ನನಗೆಲ್ಲ ಪಕ್ಕ ಗೊತ್ತೈತ್ರಿ ಇದು. ಏನದ ಇಲ್ಲೇ, ವಾಟ್ ಡಸ್ ದ ಸೆಂಟೆನ್ಸ್ ಮೀನ್ ಅಂತ. ಸಿಗೆ ಏನು ಆನ್ಸರ್ ಬರ್ದೇನೆ ನೋಡ್ರಿ. ದ ಪವರ್ ಆಫ್ ಫೇಟ್ ಈಸ್ ಮೋರ್ ದ್ಯಾನ್ ದ ಪವರ್ ಆಫ್ ಗಾಡ್. ನನಗೆ ಹಿಂಗೆ ಅನ್ಸೈತೆ ಫ್ರೆಂಡ್, ನಿಮಗೂ ಅನಿಸ್ಬೋದು ಕರೆಕ್ಟ್ ಅಂತ ತಿಳ್ಕೊಂಡು. ಟೆಸಪ್ ಡರ್ಬರ್ವೆಲ್ ಅಂತ ತಿಳ್ಕೊಂಡು ಥಾಮಸ್ ಹಾರ್ಡಿ ಅವ್ರದ್ದೊಂದು ನಾವೆಲ್ ಇತ್ತು, ನಾವು ಬಿ ಎಕ್ಕಿದ್ದೀವಿ ರೀ, ಅದರೊಳಗೆ ಹಿಂಗೆ ನಮ್ಮ ಸರ್ ಹಿಂಗೆ ಹೇಳ್ತಿದ್ರು. ಅದ ಡೆಸ್ಟಿನಿ ಫೇಟದ್ದು ಎಷ್ಟು ಪವರ್ ಐತೆ ಅನ್ನೋದನ್ನು ತೋರಿಸ್ತಿದ್ರು ಅವರು. ಭಾಳ ನಂಬಿಕೆ ಅವರು ಥಾಮಸ್ ಹಾರ್ಡಿ ಅವರಿಗೆ. ಈ ಲೆಸನದಲ್ಲಿ ಹಂಗೆ ಆಗ್ತದೆ. ಆ ಮನುಷ್ಯ ಅಲ್ಲಿಗೆ ಬರ್ತಿದ್ದಿಲ್ಲವ, ಎಚ್ಚರ ಏನಾರು ಇದ್ದಿದ್ರೆ ಅವನು ಹಣೆ ಬರ್ದಾಗ ಅಲ್ಲಿ ಬರ್ಬೇಕಂತಿತ್ತು, ಬಂದನ. ಇಲ್ಲಾಂದ್ರೆ ಇಷ್ಟಪಟ್ಟು ಬರೋ ಮನುಷ್ಯನಂಟ್ರಿ ಅವ. ಏನು ಕೊಡ್ತೀನಿ ಅಂತ ಸಾಯ್ತೀನಿ, ಅಲ್ಲಿ ಹೋಗೋದಿಲ್ಲ ಅಂತಿದ್ದ. ಮತ್ತೆ ಅಲ್ಲಿ ಯಾಕೆ ಬಂದ ಅಂದ್ರೆ, ಹಣೆ ಬರಹ, ಎವ್ರಿಥಿಂಗ್ ಹ್ಯಾಪನ್ಸ್ ವಾಟ್ ಹ್ಯಾಸ್ ಬೀನ್ ರಿಟನ್ ಬೈ ಅವರ್ ಡೆಸ್ಟಿನಿ ಅಂತೇಳಿ. ಇಟ್ ಈಸ್ ಸೆಡ್ ಕ್ಲಿಯರ್. As the princess sees a lonely beggar and is filled with pity, so the busy girl of the heaven was filled with pity. Sorry, who is compared to a lonely beggar? Wrong man. ನೋಡಿ ಏನು ಬರ್ದೆ ನಾನು, ದ ರಾಂಗ್ ಮ್ಯಾನ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್. ಓಕೆ. Who was the girl filled? Why was the girl filled with pity? She thought he had no work on hand to do. ವರ್ಕರ್ಸ್ ಪ್ಯಾರಡೈಸ್ ಅಲ್ಲ, the persons who have much work, they are more happy. Ado, this is the principle of the workers in paradise. But this man didn't have any kind of work, and she thought she was a man with no work, and therefore she was a man without happiness. So she wanted to give him some work, and she wanted to make him happy. Yes. How did the girl offer to help him? Some of part of his work she wanted to sacrifice to him. She thought he had no work. Yes, she. ಯಾಸ್ ಹಿಂಗೈತಿದ್ರಿ, ಕಂಪ್ಯಾರಿಸನ್ ಐತಲ್ಲಿ, ಅದಕ್ಕೆ ಹೂ ಅಂತೈತಿದ. ಯಾವ ರೀತಿ ಅಂತ ತಿಳ್ಕೊಂಡ್ರೆ, ಶಿ ವಾಂಟೆಡ್ ಟು ಗಿವ್ ಹರ್ ಸಮ್ ವರ್ಕ್ ಅಂತಲೂ ಹೇಳ್ಬೋದು. ಇಲ್ಲಿದ್ರೆ ಯಾವ ರೀತಿ ಅಂತ ಕೇಳಿದ್ರಪ್ಪ ಅಂದ್ರೆ, ಲೈಕ್ ಅ ಪ್ರಿನ್ಸೆಸ್ ಹೂ ಸೀಸ್ ಎ ಲೋನ್ಲಿ ಬೇಕರ್, ಹೀಗೆ ಅದು ಆಗ್ತದೆ. ಎರಡು ರೀತಿ ಆನ್ಸರ್ ಮಾಡ್ಬೋದು ಇದಕ್ಕೆ. ಆಸ್ ಎ ಪ್ರಿನ್ಸೆಸ್ ಸೀಸ್ ಎ ಲೋನ್ಲಿ ಬೆಗರ್ ಆ್ಯಂಡ್ ಈಸ್ ಫಿಲ್ಡ್ ವಿತ್ ಪಿಟಿ. ಹಿಂಗನು ಮಾಡ್ಬೋದು. ಅದು ಎರಡೂ ಬರೆದ್ಬಿಟ್ಟೆ ನೋಡ್ರಿ. ಶಿ ವುಡ್ ಸ್ಪೇರ್ ಸಮ್ ಆಫ್ ಹರ್ ವರ್ಕ್ ಫಾರ್ ಹಿಮ್ ಟು ಡೂ. ಎಸ್. ಎಷ್ಟು ಫಸ್ಟ್ ಒನ್ ಕಂಪ್ಲೀಟೆಡ್ ಆಯ್ತಾ? ಕಂಪ್ಲೀಟ್ ಆಯ್ತಾ. ಸೆಕೆಂಡ್ ಒನ್, ದ ರೈಟ್ ಗರ್ಲ್. ಎಸ್, ಸೆಕೆಂಡ್ ಒನ್ ಈಸ್ ಆಲ್ಸೋ ಕಂಪ್ಲೀಟೆಡ್. ಥರ್ಡ್ ಒನ್, when she set out for the torrent the next day, her hurrying feet were little less hurried than before. What had happened the previous night? Third question. She moved out of bed, lighted a lamp, and scanned the picture again in silence. For the first time in her life, she had seen something that had no meaning and that had no purpose at all. Okay, B. What does hurrying feet suggest? Busy girl. The girl was busy. That's all. Why did they become less hurried? Because priority. A new sense seemed to have awakened in her.
A sense that seemed to have no meaning and no purpose at all, or a new priority was taking place in her life. ಅದು ವರ್ಕ್ ಆಫ್ ಯುಟಿಲಿಟಿ ಜಸ್ಟ್ ಇಟ್ ವಾಸ್ ಅ ಟ್ರಾನ್ಸಿಯಂಟ್, just it was a changing from utility to beauty. Therefore, her feet were little less hurried. Paragraph answer. Discuss the answers to the following questions in pairs and groups of four. Individually, note down the important points for each question and then develop the points into a paragraph answer. Okay. Question number 1, 2, 3. 3 questions are there. Many in workers' paradise say, God, we haven't a moment to spare. Yes, paragraph 6. The man says, I haven't a moment to spare for work. Okay. Keeping in mind the above statement, contrast the attitude of men in paragraph in the paradise with that of the man artist. Yes, what difference is there? ನಾನು ಎರಡು ಕ್ವಶನ್ ಕೂಡಿಸ್ಕೊಂಡ ಆನ್ಸರ್ನ ಒಂದೇ ಬರ್ದೇನೆ. ಹಾಗಾದ್ರೆ ಸೆಕೆಂಡ್ ಕ್ವಶನ್ ಆಲ್ಸೋ ಐ ಥಿಂಕ್ ಗಿವ್ಸ್ ದ ಸೇಮ್ ಮೀನಿಂಗ್. ದೇರ್ ಆರ್ ಟೂ ವರ್ಡ್ಸ್ ಇನ್ ದ, ಹೌದು ಕರೆಕ್ಟ್, ದ ವರ್ಲ್ಡ್ ಆಫ್ ಐಡ್ಲರ್ ಆರ್ಟಿಸ್ಟ್ ಅಂಡ್ ದ ವರ್ಲ್ಡ್ ಆಫ್ ಇನ್ಹಾಬಿಟೆಂಟ್ಸ್ ಆಫ್ ದ ವರ್ಕರ್ಸ್ ಪ್ಯಾರಡೈಸ್. ವಿಚ್ ವರ್ಡ್ ಈಸ್ ಬೆಟರ್? ವೈ? ಎರಡು ಕೂಡಿಸೇ ತಗೊಂಡ್ಬಿಟ್ಟೆ. ನೋಡ್ರಿ ನಾನು ಏನು ಬರ್ತೀನಿ ನೋಡ್ಕೊಡ್ರಿ. ವರ್ಡ್ ಎರಡು ವರ್ಡ್ ಹಾಕಿ ನಾನಿಲ್ಲ. ಇದು ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್, ದ ರಾಂಗ್ ಮ್ಯಾನ್, ಇವ್ರದ್ದು ವರ್ಡ್ ಬರೆದ್ಬಿಟ್ಟೆ ನೋಡ್ರಿ. ಇಲ್ಲಿ ಮಾಡೆ ನೋಡ್ರಿ, ಇಲ್ಲಿ ಹೇಳ್ತಾರ ಮ್ಯಾನ್ ಇನ್ ವರ್ಕ್, ಎರಡು ವರ್ಡ್ ಅನ್ನ ಹೇಳು ಅಂತಾರ. ಇದು ಕ್ವಶನ್ ನಂಬರ್ 1 and 2 ಆನ್ಸರ್. ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್, ಹೌ ಆರ್ ದೇ? Ok. Men in the workers' paradise, they find everything except leisure. They haven't a moment to spare. Time is always fast and precious. They have their hands full of work. They make use of every single minute. Yet they were happy. Yeah, that's the specialty. Yet they were happy and exalted. ಇದು ಅದಕ್ಕೆ ವಿಚಿತ್ರ ವರ್ಡ್ ಇದು ಸರ್ ಟ್ಯಾಗೋರ್ ಸರ್ದ್ರೆ. ಈ ಕೆಲಸ ಮಾಡಿದ್ರೆ ದಣಿವಾಗ್ತದೆ, ಬಟ್ ಇಲ್ಲಿ ಹಂಗಿರಲ್ಲ. ದ ಮೋರ್ ದೇ ವರ್ಕ್ ದ ಹ್ಯಾಪಿಯರ್ ದೇ ಬಿಕೇಮ್. Yes, this was a specialty of the people of the workers in paradise. That was the imagined world created by Rabindranath Tagore. This is how the people were strange. They never felt tiredness. Yet they were happy and exalted. Even a torrent wouldn't waste its energy singing. How is this man, or a wrong man, different from those people? The wrong man, he had never believed in mere utility. He had never believed in a mere utility. He made little pieces of sculpture. He painted and passed all his life without doing a scrap of useful work. He lounged in the streets absently and jostled the hurrying men. He lay down in the green meadows or close to the fast-flowing streams. People laughed at him. At times, he vowed to shake off his whims, but they lingered in his mind. He was always taken to task by busy farmers. He was always in the way of others. At last, the girl and many others became idle. Yes. So, ಏನಾಗ್ತದೆ? ಯಾವ ವರ್ಡ್ ಗೆದ್ದಿತ್ತು? Which word won at last? Word of beauty. They wasted their precious time in useless things such as painting. They wasted, then after they became the follower of wrong man. They also began to waste their precious time on useless things such as painting and sculpture, just like the wrong man. The world of idler is better, because a life without aesthetic pleasure ಅಂತ ಅನ್ಬೇಕಂದ್ರೆ.
ದ ವರ್ಲ್ಡ್ ಆಫ್ ಐಡ್ಲರ್ ಈಸ್ ಬೆಟರ್ ಬಿಕಾಸ್ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಅಂತಾರಲ್ಲ, ಅದಕ್ಕೆ ಮಾಡ್ತೇನೆ. ಎ ಲೈಫ್ ವಿತೌಟ್ ಎಸ್ಥೆಟಿಕ್ ಪ್ಲೆಸರ್ ಈಸ್ ಇಂಪರ್ಫೆಕ್ಟ್. ಮ್ಯಾನ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಬ್ರೆಡ್ ಅಲೋನ್. ಇಟ್ಸ್ ಮೈ ಒಪಿನಿಯನ್ ಫ್ರೆಂಡ್. ಐ ಥಿಂಕ್ ಇಟ್ ವಿಲ್, ಎಸ್, ಇಟ್ ವಿಲ್ ಬಿ ಆಕ್ಸೆಪ್ಟೆಡ್ ಬೈ ಯು. ಇಲ್ಲೊಂದೇನೋ ಹೇಳ್ತಾರ, ಈಸ್ಥೆಟಿಕ್ ವರ್ಸಸ್ ಯುಟಿಲಿಟಿ. ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ ಫಾಲೋಯಿಂಗ್ ಪಾಯಿಂಟ್ಸ್. ಆರ್ಟ್ ಫಾರ್ ದ ಆರ್ಟ್ ಸೇಕ್, ಆರ್ಟ್ ಫಾರ್ ಮನಿ ಸೇಕ್, ಮೇಕಿಂಗ್ ಮನಿ. ಗೊತ್ತಿಲ್ಲ ನಿಮ್ಗೆ, ಅದು ಬರೀ ಎಂಜಾಯ್ಮೆಂಟ್ ಮಾಡಿಕೊಡೋದು, ರೊಕ್ಕಕ್ಕಾಗಿ ಬಳಸ್ಕೊಳ್ಳೋದು. ನಾಲೆಜ್ ಫಾರ್ ದ ಸೇಕ್ ಆಫ್ ನಾಲೆಜ್. ಕೆಲವೊಬ್ಬರು ಓದೋದು ಸಲುವಾಗಿ ಮಾಡ್ತಾರೆ, ಕೆಲವೊಬ್ಬರು ರೊಕ್ಕ ಸಲುವಾಗಿ ಓದ್ತಾರೆ. ಮ್ಯಾನ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಬ್ರೆಡ್ ಅಲೋನ್. ಇಲ್ಲಿದೆ ಕಾಪಿ ಮಾಡಿ ಹಾಕಿ ನಾನು ಇದನ್ನು. ಓಕೆ ಫ್ರೆಂಡ್ಸ್, ಇಷ್ಟು ಮಾಡ್ತೀನಿ. ಇಲ್ಲೊಂದಿಷ್ಟು ನಿಮಗೆ ಬೇಕಂದ್ರೆ ಒಂದಿಷ್ಟು ಏನೋ ಒಂದಿಷ್ಟು ವೊಕ್ಯಾಬುಲರಿ ಮಾಡೀನಿ. ನಿಮ್ಗೆ ಬೇಕಂದ್ರೆ ಸ್ವಲ್ಪ ಯೂಸ್ ಮಾಡ್ಕೊಡ್ರಿ. ಬಟ್ ಐ ಡೋಂಟ್ ವಾಂಟ್ ಟು ರೀಡ್ ದೆಮ್. ಎಷ್ಟೈತೆ ಅಷ್ಟು ಮಾಡಿ, ಎಷ್ಟು ಕೊಟ್ಟಿನಿ ಎಷ್ಟು ಮಾಡೀನಿ ಅಷ್ಟು ಹಾಕ್ತೇನೆ ನಿಮಗೆ. ಸ್ವಲ್ಪ ನೋಡ್ಕೊಡ್ರಿ ಅಷ್ಟೆ. ಇದೆಲ್ಲ ಗ್ರಾಮರ್ ಗಿಮರ್ ನಂತರ ಮಾಡ್ತೇನೆ, ನಂತರ ಈಗೇನಾಗೋದಿಲ್ಲ ಅದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಒಂದು ಕನ್ನಡ ಮೀಡಿಯಮ್ ಲೆಸನ್ ಎ ಹೀರೋ ಹಾಕಿದೆ. ನಿಮ್ದು ಇಂಗ್ಲೀಷ್ ಮೀಡಿಯಮ್ ರಾಂಗ್ ಮ್ಯಾನ್ ವರ್ಕರ್ಸ್ ಪ್ಯಾರಡೈಸ್ ಹಾಕಿದೆ. ಕ್ವಶನ್ ಆನ್ಸರ್ ಈಗ ಒಂದು ಪರ್ಹಾಪ್ಸ್ CBS ಸ್ಕೂಲ್ಗೆ ಹೋಗ್ತೀನಿ. ಫಸ್ಟ್ ಲೆಸನ್ ಅಲ್ಲಿ ತೊಗೊಂಡು ಅಲ್ಲಿ ಕ್ವಶನ್ ಆನ್ಸರ್ ಏನಾದರೂ ಮಾಡೇನೆ ಅವನ್ನ ಹಾಕ್ತೇನೆ ಬಹುತೇಕ. ನೆಕ್ಸ್ಟ್ ರಾತ್ರಿ 8 ಗಂಟೆಯಿಂದ 9 ಗಂಟೆ ಲೈವ್ ಕ್ಲಾಸ್ ಇರ್ತದೆ. ಕ್ವಶನ್ ಪೇಪರ್ ಬಿಡಿಸ್ತೇನೆ. ಎಲ್ಲರೂ ಜಾಯ್ನ್ ಆಗ್ರಿ, ಕಮೆಂಟ್ ಮಾಡಿರಿ. ಅದೇನದು ಚಾಟ್, ನಿಮ್ಗೇನಾದರೂ ಡೌಟ್ಗಳಿತ್ತಂದ್ರೆ ಆನ್ಸರ್ ಅಲ್ಲೇ ಮಾಡ್ತೀನಿ. ನೆಕ್ಸ್ಟ್ ಮಾರ್ನಿಂಗ್ ಒಂದು ಕ್ಲಾಸ್ ಇರ್ತೈತಿ. ಮಾರ್ನಿಂಗ್ 7 to 8 ಇರ್ತೈತಿ. ಈವ್ನಿಂಗ್ 8 to 9 ಇರ್ತೈತಿ. ನನ್ನ ಒಟ್ಟ 2 ಚಾನಲ್ಗಳಿದಾವೆ ಫ್ರೆಂಡ್ಸು. ಪಟ್ಟದಕಲ್ ಇಂಗ್ಲೀಷ್ ಅಕಾಡೆಮಿ ಅಂತ ಒಂದಿದೆ, ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಅಂತ ಒಂದಿದೆ. ನಿಮಗೊಂದು ಟೈಮ್ ಫಿಕ್ಸ್ ನಾಳೆ ಹೇಳಬಹುದು ನಾನು. ಇವತ್ತು ಸಾಯಂಕಾಲ ಅಂತೂ ಪಟ್ಟದಕಲ್ ಇಂಗ್ಲೀಷ್ ಅಕಾಡೆಮಿ ಇಲ್ಲ ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಲೈವ್ ಕ್ಲಾಸ್ ಎರಡೂ ಆನ್ ಮಾಡಿ ನೋಡ್ಕೊಡ್ರಿ. ಯಾವುದರಲ್ಲಿ ಇರ್ತದೆ ಅದರಲ್ಲಿ ಜಾಯ್ನ್ ಆಗಲಿ. ಇವತ್ತೊಂದು ದಿವಸದ ಡೌಟ್ಫುಲ್ ಅದ ರೀ. ಟುಮಾರೋ ಇಟ್ ವಿಲ್ ಬಿ ಕ್ಲಿಯರ್ಡ್. ನಾಳೆ ಮಾರ್ನಿಂಗ್ ಒಂದು ಡೌಟ್ಫುಲ್ ಅಷ್ಟೇ. ನಾಳೆ ಈವ್ನಿಂಗ್ ಡೆಫಿನೆಟ್ಲಿ ಅದು ಒಂದು ಫಿಕ್ಸ್ಡ್ ಮಾಡ್ತೀನಿ. ವಿಚ್ ಚಾನಲ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವಿಚ್ ಚಾನಲ್ ಇನ್ ದ ಈವ್ನಿಂಗ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.